ಕಾನೂನುಭಂಗ ಚಳುವಳಿಯ ಹರಡುವಿಕೆ. ಈ ಕಾನೂನುಭಂಗ ಚಳುವಳಿ ಏನಂತಂದ್ರೆ ಒಂದು ದಂಡಿ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ ಅಂತ ಕೂಡ ಇದು ಜನಪ್ರಿಯ ಆಗೈತಿ. ಯಾಕಂತಂದ್ರೆ ಈ ಕಾನೂನುಭಂಗ ಚಳುವಳಿ ಏನಂತಂದ್ರೆ ಗಾಂಧೀಜಿ ತನ್ನ ಒಂದು 78 ಅನುಯಾಯಿಗಳೊಡನೆ ಏನು ಮಾಡ್ತಾರಂದ್ರೆ 12 ಮಾರ್ಚ್ 1930 ದಂಡಿ ಯಾತ್ರೆಯನ್ನು ಕೈಗೊಳ್ತಾರೆ. ಎಲ್ಲಿಂದ ಅಂತಂದ್ರೆ ಶಬರಿಮತಿ ಆಶ್ರಮದಿಂದ ಪಶ್ಚಿಮ ಕರಾವಳಿಯ ಅಂದರೆ ಜಲಾಲ್ಪುರ್ ಅನ್ನುವಂತಹ ಒಂದು ಜಿಲ್ಲೆಯ ದಂಡಿ ಅನ್ನುವಂತಹ ಒಂದು ಸಮುದ್ರ ತೀರ ಪ್ರದೇಶದಲ್ಲಿ ಏನಂತಂದ್ರೆ ಸುಮಾರು 240 ಮೈಲು ಅಥವಾ 385 ಕಿಮಿ ಅಂತ ಹೇಳ್ತೀವಿ. ಅಷ್ಟು ದೂರವನ್ನು ಏನಂತಂದ್ರೆ ಅವರು ಪಾದಯಾತ್ರೆ ಮೂಲಕ ತಲುಪ್ತಾರ. ಅಲ್ಲಿ 5 ಏಪ್ರಿಲ್ 1930 ಬೆಳಗ್ಗೆ ಏನಂತಂದ್ರೆ ಆ ಪ್ರದೇಶವನ್ನು ತಲುಪ್ತಾರ. ಅಲ್ಲಿ ದಂಡಿಯಲ್ಲಿ ಏನಂತಂದ್ರೆ ಸಮುದ್ರ ದಡದಲ್ಲಿ ಉಪ್ಪನ್ನು ತಯಾರಿಸ್ತಾರ. ತಮ್ಮ ಅನುಯಾಯಿಗಳಿಗೆ ಏನಂತಂದ್ರೆ ಆ ಉಪ್ಪನ್ನು ತಯಾರಿಸಿ ಹಂಚೋ ಮೂಲಕ ಅಲ್ಲಿ ಕಾಯ್ದೆ ಏನಂದ್ರೆ ಉಪ್ಪಿನ ಒಂದು ಕರವನ್ನು ನೀಡುವಂಥ ಕಾಯ್ದೆಯನ್ನು ಉಲ್ಲಂಘಿಸ್ತಾರ. ಇದರಿಂದ ಅದು ಏನಂತಂದ್ರೆ ದಂಡಿ ಹೋರಾಟ ಅಂತ ಗುರುತಿಸಿಕೊಳ್ಳುತ್ತೆ. ಹಿಂಗೆ ಏನಂತಂದ್ರೆ ದಂಡಿ ಹೋರಾಟದಿಂದ ಪ್ರೇರಿತರಾದಂತಹ ಚಕ್ರವರ್ತಿ ರಾಜಗೋಪಾಲಾಚಾರಿ ತಮಿಳುನಾಡಿನ ಒಂದು ತಂಜಾವೂರಿನ ಒಂದು ಸಮುದ್ರ ದಡದಲ್ಲಿ ಏನ್ ಮಾಡ್ತಾರ ಅಂದ್ರೆ ಅವರು ಕೂಡ ರಾಜಗೋಪಾಲಾಚಾರಿ ಅವರು ಕೂಡ ಉಪ್ಪನ್ನ ತಯಾರಿಸ್ತಾರ. 30 ಏಪ್ರಿಲ್ 1930 ಏನಂತಂದ್ರೆ ಆ ಉಪ್ಪನ್ನು ತಯಾರಿಸ್ತಾನೆ ಬ್ರಿಟಿಷರ್ ಅವ್ರನ್ನ ಬಂಧನಕ್ಕೊಳಪಡಿಸ್ತಾರ. ನಂತರ ಕೇರಳದ ಮಲಬಾರ್ ತೀರದಲ್ಲಿ ಮಲಬಾರ್ ಅಂದ್ರೆ ಕರಾವಳಿ ತೀರದಲ್ಲಿ ಕೇಲಪ್ಪನ್ ಅನ್ನುವಂಥವ್ರು ಏನಂತ ತಮ್ಮ ನೇತೃತ್ವದಲ್ಲಿ ಉಪ್ಪಿನ ಕಾಯ್ದೆಯನ್ನು ಅವರು ಕೂಡ ಉಲ್ಲಂಘನೆ ಮಾಡ್ತಾರ. ನಂತರ ಈ ವಿಚಾರದಲ್ಲಿ ಕರ್ನಾಟಕವು ಕೂಡ ಹಿಂದೆ ಬಿದ್ದಿರಲಿಲ್ಲ, ಅದು ಕೂಡ ಉಪ್ಪನ್ನು ತಯಾರಿಸ್ತು ಅಂತ ಹೇಳ್ಬೋದು. ಆಮೇಲೆ ಸಮುದ್ರ ದಡದಲ್ಲಿ ಉಪ್ಪನ್ನು ತಯಾರಿಸುವ ಸಮುದ್ರ ದಡದಲ್ಲಿ ಉಪ್ಪನ್ನು ತಯಾರಿಸುವ ಸರ್ಕಾರ ಈಗಾಗಲೇ ತಯಾರಿಸಿದಂತಹ ಉಪ್ಪನ್ನ ತಯಾರಿಸ್ತಿತ್ತು. ಜೊತೆಗೆ ಸರ್ಕಾರ ಏನ್ ತಯಾರಿಕೆ ಮಾಡುತ್ತಲ್ಲ ಅಂತ ಉಪ್ಪನ್ನ ಏನಂತಂದ್ರೆ ಜನರಿಗೆ ಅಥವಾ ಉಪ್ಪಿನ ಉಗ್ರಾಣಗಳ ಮೇಲೆ ಜನರಿಗೆ ಹಂಚೋದಾಗ್ಲಿ, ಆ ಉಗ್ರಾಣಗಳ ಮೇಲೆ ಏನಂತಂದ್ರೆ ದಾಳಿ ನಡೆಸುವ ಮೂಲಕ ಈ ಸತ್ಯಾಗ್ರಹ ಏನಂತಂದ್ರೆ ಭಾರತದಾದ್ಯಂತ ಒಂದು ಉಗ್ರ ಸ್ವರೂಪವನ್ನು ತಾಳಿತು ಅಂತ ಹೇಳ್ಬೋದು. ಹೀಗೆ ಈಚಲು ಮರಗಳನ್ನ ಕಡಿಯುವುದು, ವಿದೇಶಿ ಬಟ್ಟೆ, ಮದ್ಯದಂಗಡಿಗಳ ಒಂದು ಪಿಕೆಟಿಂಗ್ ಏನಾಯ್ತಂದ್ರೆ ಸರ್ವೇ ಸಾಮಾನ್ಯ ಆಗುತ್ತೆ. ಅಂದ್ರೆ ಅವಾಗ ಈಚಲು ಮರಗಳಿಂದ ಅಲ್ಲಿ ಸಿಂಧಿ ಸರಾಯಿಗಳನ್ನ ಏನಂತಂದ್ರ ಜಾಸ್ತಿ ಅವುಗಳನ್ನ ಏನಂತಂದ್ರೆ ಉತ್ಪಾದನೆಯನ್ನ ಮಾಡೋದ್ರ ಮುಖಾಂತರ ಅಲ್ಲಿ ಜನರ ಒಂದು ದುಶ್ಚಟಗಳಿಗೆ ಒಳಗಾಗುವಂತೆ ಮಾಡ್ತಿದ್ರು. ಅದರಿಂದ ಏನಂತಂದ್ರೆ ಅವುಗಳನ್ನು ಕೂಡ ಧಿಕ್ಕರಿಸುವುದು ಹಾಗೂ ಪಿಕೆಟಿಂಗ್ ಅನ್ನ ಮಾಡುವುದು, ಹಾಗೆ ವಿದೇಶಿ ಬಟ್ಟೆಗಳನ್ನ ಏನಂತಂದ್ರೆ ಬಹಿಷ್ಕರಿಸುವುದು. ಇಲ್ಲಿ ಪಿಕೆಟಿಂಗ್ ಅಂತಂದ್ರೆ ಏನಂತಂದ್ರೆ ಗಾಂಧೀಜಿ ಸತ್ಯಾಗ್ರಹ ತಂತ್ರಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಅಲ್ಲಿ ಏನಂದ್ರೆ ಮೊದ್ಲ ಹರತಾಳ ಬಹಿಷ್ಕಾರವನ್ನು ಮಾಡ್ತಾರ, ಕೊನೆಗೆ ಅದು ಕೂಡ ನೆರವೇರಿದಾಗ ಪಿಕೆಟಿಂಗ್ ಅಂತಂದ್ರೆ ಅವುಗಳ ಮುಂದೆ ಸಿಂಧಿ ಅಂಗಡಿಗಳ ಮುಂದೆ ಹೋಗಿ ಏನಂತಂದ್ರೆ ಧಿಕ್ಕಾರವನ್ನ ಕೂಗ್ತಾ ಏನಂತಂದ್ರೆ ಕೂಡೋದಾಗಿರ್ತೈತಿ. ಇವೆಲ್ಲ ಕೂಡ ಏನಾಗ್ತಾವ ಇಡೀ ಭಾರತದಂತ ಸರ್ವೇ ಸಾಮಾನ್ಯ ಆಗ್ತಾವ. ಆಗ ನೆಕ್ಸ್ಟ್ ದಾರ್ಶನ ಉಪ್ಪಿನ ಕೋಟೆಗೆ ಮುತ್ತಿಗೆಯನ್ನು ಹಾಕುವ ಸಂಗತಿಯೊಡನೆ ಅಂತಿಮವಾಗಿ 5 ಮೇ 1930 ಬ್ರಿಟಿಷರು ಗಾಂಧೀಜಿಯನ್ನ ಏನ್ ಮಾಡ್ತಾರ ಅಂದ್ರೆ ಬಂಧನಕ್ಕೊಳಪಡಿಸ್ತಾರ. ನಂತರ ಅಬ್ಬಾಸ್ ತ್ಯಾಬ್ಜಿ ಅನ್ನುವಂತಾರೆ ಏನ್ 1930 ಗಾಂಧೀಜಿಯನ್ನ ಬಂಧಿಸ್ತಾರಲ್ಲ ಬ್ರಿಟಿಷರು, ಆದ್ರೂ ಕೂಡ ಅಲ್ಲಿ ಕಾನೂನು ಭಂಗ ನಿಲ್ಲಿಲ್ಲ. ಅಲ್ಲಿ ಅಬ್ಬಾಸ್ ತ್ಯಾಬ್ಜಿ ಅನ್ನೋರು ಏನ್ ಮಾಡಿದ್ರು ಅಂತಂದ್ರೆ ಗಾಂಧೀಜಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಚಳುವಳಿಯನ್ನು ಮುನ್ನಡೆಸ್ತಾರ. ಆಗ್ಲೂ ಕೂಡ ಏನಂತಂದ್ರೆ ಈ ಅಬ್ಬಾಸ್ ತ್ಯಾಬ್ಜಿ ಅನ್ನೋರ್ನು ಕೂಡ ಬಂಧಿಸ್ತಾರ. ಆಗ ಸರೋಜಿನಿ ನಾಯ್ಡು ಅವರು ಏನ್ ಮಾಡ್ತಾರಂದ್ರೆ ಈ ಒಂದು ಚಳುವಳಿಯನ್ನ ತಮ್ಮ ಒಂದು ನೇತೃತ್ವದಲ್ಲಿ ನಿರ್ವಹಿಸ್ತಾರ. ಏನಂತಂದ್ರೆ ಈ ಚಳುವಳಿ ಕುರಿತಂತೆ ಅಂದಿನ ಗವರ್ನರ್ ಜನರಲ್ ಯಾರು ಇರ್ತಾನಂತಂದ್ರೆ ಇರ್ವಿನ್ ಇರ್ತಾನ. ಆ ಇರ್ವಿನ್ ಏನ್ ಹೇಳ್ತಾನಂತಂದ್ರೆ ಈ ಕ್ರಾಂತಿಯ ಶೈಶವ ಹಂತ ಎಂಬುದಾಗಿ ಮೊದಲಿಸ್ತಾನ. ಅಂದ್ರೆ ಶೈಶವ ಅಂತಂದ್ರೆ ಇದು ಶಿಶು ಹಂತ ಅಂದ್ರೆ ಈಗ ಪ್ರಾರಂಭದ ಹಂತ ಅನ್ನುವಂಥದ್ದನ್ನ ಅವೇಂತಂದ್ರೆ ಮೊದಲು ಕಾಣಿಸ್ತಾನ. ಇಲ್ಲಿ ಅಧಿಕ ಸಂಖ್ಯೆಯಲ್ಲಿ ಮಹಿಳಾ ಭಾಗವಹಿಸುವಿಕೆ ಮತ್ತು 75,000 ಸತ್ಯಾಗ್ರಹಿಗಳ ಬಂಧನ ಆಗಿರ್ತೈತಿ. ಇದು ಏನಂತಂದ್ರೆ ಈ ಚಳುವಳಿಯ ವಿಶೇಷ ಏನಂತಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸ್ತಾರ. ಜೊತೆಗೆ 75,000 ಜನ ಸತ್ಯಾಗ್ರಹಿಗಳು ಏನಂತಂದ್ರೆ ಬಂಧನಕ್ಕೊಳಪಡ್ತಾರ. ನಂತರ ಈ ಚಳುವಳಿಯ ಒಂದು ಈ ಚಳುವಳಿಯಿಂದ ಭಾರತದಲ್ಲಿ ಏನೇನ್ ಬೆಳವಣಿಗೆ ಆಗ್ತೈತಿ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನ್ಯಾಯಾಲಯ ಬಹಿಷ್ಕಾರ ಆಗ್ತೈತಿ, ಸರ್ಕಾರಿ ಹುದ್ದೆಗಳ ರಾಜೀನಾಮೆ, ರೈತವಾರಿ ಪದ್ಧತಿಯಲ್ಲಿ ಅಂದ್ರೆ ರೈತವಾರಿ ಪದ್ಧತಿಯಲ್ಲಿ ಏನಿರ್ತೈತಿ ಅದು ಭೂಮಿಯ ಮೇಲೆ ತೆರಿಗೆ ಇರ್ತೈತಿಲ್ಲ ಆ ತೆರಿಗೆ ನಿರಾಕರಣೆ ಆಗ್ತೈತಿ, ಮತ್ತೆ ಅರಣ್ಯ ಕಾನೂನುಗಳ ಉಲ್ಲಂಘನೆ ಆಗ್ತೈತಿ. ಇಷ್ಟೇ ಅಲ್ಲದೆ ಇಲ್ಲಿ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಶಾಲಾ ಕಾಲೇಜುಗಳನ್ನು ಕೂಡ ಬಹಿಷ್ಕರಿಸಲಾಗುತ್ತೆ. ಆಗ ಅವರ ಒಂದು
ಎಜುಕೇಷನ್ಗಾಗಿ, ಶಿಕ್ಷಣಕ್ಕಾಗಿ ಅಲ್ಲಿ ಸತ್ಯಾಗ್ರಹಿಗಳು ಅಥವಾ ಸ್ವತಂತ್ರ ಹೋರಾಟಗಾರರು ಏನಂತಂದ್ರೆ ಶಾಲೆಗಳನ್ನು ಕೂಡ ಪ್ರಾರಂಭಿಸ್ತಾರ. ಮತ್ತು ವಿದೇಶಿ ವಸ್ತುಗಳ ಬಹಿಷ್ಕಾರ ಕೂಡ ಆಗ್ತೈತಿ. ಮತ್ತು ಸಿಂಧಿ ಸರಾಯಿಗಳ ಒಂದು ಅಂಗಡಿಗಳ ಬಹಿಷ್ಕಾರ ಆಗ್ತೈತಿ. ಹೀಗೆ ಏನಂತಂದ್ರೆ ಇದರಿಂದ ಬಹಳ ಉತ್ತಮವಾದಂತಹ ಒಂದು ಸ್ವತಂತ್ರ ಹೋರಾಟದ ಒಂದು ಬೆಳವಣಿಗೆನ ಕಾಣಲಾಗುತ್ತೆ. ನಂತರ ಕಾನೂನು ಭಂಗ ಚಳುವಳಿಯ ಹಿಂತೆಗೆತ. ಇಲ್ಲಿ 1930ರಲ್ಲಿ ಏನಂತಂದ್ರೆ ಮೊದಲ ದುಂಡು ಮೇಜಿನ ಸಮ್ಮೇಳನ ನಡೀತೈತಿ. ಆದ್ರೆ ಆ ಮೊದಲ ದುಂಡು ಮೇಜಿನ ಸಮ್ಮೇಳನದಲ್ಲಿ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಂತಂದ್ರೆ ಭಾಗವಹಿಸ್ಲಿಲ್ಲ. ಯಾಕೆ ಭಾಗವಹಿಸ್ಲಿಲ್ಲ ಅಂದ್ರೆ ಅದು ಏನಂತಂದ್ರೆ ಈ ಒಂದು ಚಳುವಳಿಯನ್ನ ಕೈಗೊಂಡಿರ್ತೈತಿ, ಚಳುವಳಿಯಲ್ಲಿ ನಿರತ ಆಗಿರ್ತೈತಿ. ಅದರಿಂದ ಅದು ಮೊದಲ ದುಂಡು ಮೇಜಿನ ಸಮ್ಮೇಳನಕ್ಕೆ ಭಾಗವಹಿಸ್ಲಿಲ್ಲ. ನಂತರ ಅಲ್ಲಿ ಏನು ಸಫಲ ಆಗ್ಲಿಲ್ಲಲ್ಲ. ನಂತರ ಮತ್ತೆ ಎರಡನೇ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೀತೈತಿ ಅಂದ್ರೆ 5 ಮಾರ್ಚ್ 1931 ಗಾಂಧೀಜಿ ಮತ್ತು ಇರ್ವಿನ್ನರ ನಡುವೆ ಒಪ್ಪಂದ ಆಗ್ತೈತಿ. ಏನ್ ಒಪ್ಪಂದ ಆಗ್ತೈತಿ ಅಂತಂದ್ರ ಅಲ್ಲಿ ಗಾಂಧೀಜಿ ಅವರು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ನ ಒಂದು ನಾಯಕರಾಗಿ ಅಲ್ಲಿ ಅಂದ್ರೆ ಇಡೀ ಕಾಂಗ್ರೆಸ್ನಲ್ಲಿ ಇರುವಂತ ಸ್ವತಂತ್ರ ಹೋರಾಟಗಾರರ ಪರವಾಗಿ ಅಲ್ಲಿ ಭಾಗವಹಿಸಬೇಕು, ಪ್ರತಿನಿಧಿಸಬೇಕು ಅಂತಂದ್ರೆ ಅವರು ಕೆಲವೊಂದು ಬೇಡಿಕೆಗಳನ್ನ ಬ್ರಿಟಿಷ್ ಸರ್ಕಾರದ ಮುಂದೆ ಇಟ್ಟಿರ್ತಾರ. ಅವು ಏನ್ ಬೇಡಿಕೆಗಳು ಅಂತಂದ್ರೆ ಕೈದಿಗಳ ಬಿಡುಗಡೆ ಆಗಿರ್ಲಿ, ಮತ್ತೆ ಜಪ್ತಿಯಾದಂತಹ ಆಸ್ತಿಪಾಸ್ತಿಗಳನ್ನ ಹಿಂದಿರುಗಿಸುವುದು, ಹಾಗೆ ಉಪ್ಪಿನ ತಯಾರಿಕೆಗೆ ಅನುಮತಿ, ಮತ್ತೆ ಪೊಲೀಸರು ಏನ್ ದಬ್ಬಾಳಿಕೆ ಮಾಡಿದ್ರು ಅಂದ್ರೆ ರೌಲೆಟ್ ಕಾಯ್ದೆ ಒಳಗೆ ಇವ್ರು ಏನಂತಂದ್ರೆ ಬಂದಿ ಪ್ರತ್ಯಕ್ಷೀಕರಣ ಕೂಡ ಏನಂತಂದ್ರ ರದ್ದುಗೊಳಿಸಿರ್ತಾನ. ಅಲ್ಲಿ ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳನ್ನ ಬಂಧಿಸಬೇಕು ಅನ್ನುವಂಥದ್ದನ್ನ ಆ ರೌಲೆಟ್ ಕಾಯ್ದೆ ಕೊಟ್ಟಿರ್ತೈತಿ. ಇಂತಹ ವಿಚಾರದಲ್ಲಿ ಪೊಲೀಸರ ದಬ್ಬಾಳಿಕೆ ಏನಂತಂದ್ರೆ ವಿಚಾರಣೆ ಹೀಗೆ ಮುಂತಾದಂತಹ ಒಂದು ಬೇಡಿಕೆಗಳನ್ನ ಇಟ್ಟು ಅವರು ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗ್ತಾರ. ಈ ಕಾಂಗ್ರೆಸ್ ಕೂಡ ತಮ್ಮ ಪರವಾಗಿ ಏನಂತಂದ್ರೆ ಗಾಂಧೀಜಿ ಅವ್ರನ್ನ ಕಳಿಸ್ಕೊಡ್ತೈತಿ. ಇನ್ನು ಕಾನೂನುಭಂಗ ಚಳುವಳಿ ಪುನಾರಂಭ. ಕಾನೂನುಭಂಗ ಚಳುವಳಿಯ ಪುನಾರಂಭ ಯಾಕೆ ಆಗ್ತೈತಿ ಅಂತಂದ್ರೆ ಇಲ್ಲೇನ್ ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಆ ಕಾಂಗ್ರೆಸ್ ಗಾಂಧೀಜಿ ಅವರನ್ನ ಅಂದ್ರೆ ಗಾಂಧಿ ಮತ್ತು ಇರ್ವಿನ್ ಒಪ್ಪಂದದ ನಡುವೆ ಕೆಲವೊಂದು ಬೇಡಿಕೆಗಳನ್ನಿಟ್ಟು ಗಾಂಧೀಜಿ ಅವರು ಹೋಗಿರ್ತಾರ. ಅದು ಲಂಡನ್ ನಲ್ಲಿ ನಡೆದಿರ್ತೈತಿ. ಆದ್ರೂ ಕೂಡ ಅಲ್ಲಿ ಏನಂತಂದ್ರೆ ಕಳಿಸಿರ್ತೈತಿ. ಗಾಂಧೀಜಿಯ ಒಂದು ಅಭಿಪ್ರಾಯಗಳಿಗೆ ಏನಾಗೋದಿಲ್ಲ ಅಂದ್ರೆ ಎರಡನೇ ದುಂಡು ಮೇಜಿನ ಸಮ್ಮೇಳನದ್ರು ಕೂಡ ಯಾವುದೇ ಒಂದು ಮನ್ನಣೆ ದೊರೆಯೋದಿಲ್ಲ. ಅಲ್ಲಿ ಕೂಡ ಬರಿಗೈಯಲ್ಲಿ ಏನಾಗ್ತಾರ ಅಂದ್ರೆ ಗಾಂಧೀಜಿ ಅವರು ಹಿಂದಿರುಗ್ತಾರ. ಆ ಹಿಂದಿರುಗಿದಂತ ಗಾಂಧೀಜಿ ಅವರು ಏನ್ ಮಾಡ್ತಾರ ಅಂದ್ರೆ ಮತ್ತೆ ಬಂದು ಡಿಸೆಂಬರ್ 29, 1931 ಮತ್ತೆ ಒಂದು ಸ್ವತಂತ್ರ ಹೋರಾಟಗಾರರ ಒಂದು ಕಾಂಗ್ರೆಸ್ಸಿನ ಸಭೆಯನ್ನು ಸೇರಿಸ್ತಾರ. ಅಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಚಳುವಳಿಯ ಒಂದು ಪುನರಾರಂಭಕ್ಕೆ ನಿರ್ಧಾರವನ್ನು ವ್ಯಕ್ತಪಡಿಸ್ತೈತಿ. ಅದು ಗೊತ್ತಾದಂತಹ ಒಂದು ಬ್ರಿಟಿಷರು ಏನ್ ಮಾಡ್ತಾರ ಅಂತಂದ್ರೆ ಇವರು ಮತ್ತೆ ಈ ಕಾನೂನು ಭಂಗವನ್ನ ಕೈ ಬಿಡೋದಿಲ್ಲ. ನಮ್ಮ ಸರ್ಕಾರ ಒಂದು ಆಡಳಿತ ನಡೆಸಲಿಕ್ಕೆ, ಸುವ್ಯವಸ್ಥಿತವಾದ ಆಡಳಿತ ನಡೆಸಲಿಕ್ಕೆ ಇಲ್ಲಿ ಏನಂತಂದ್ರೆ ಸಹಾಯಕಾರಿ ಆಗೋದಿಲ್ಲ ಅನ್ನೋದನ್ನ ಮನಗಂಡು ಜನವರಿ 4, 1932 ಏನ್ ಮಾಡ್ತಾರ ಅಂತಂದ್ರ ಗಾಂಧೀಜಿಯವರನ್ನ ಬ್ರಿಟಿಷರು ಏನ್ ಮಾಡ್ತಾರ ಅಂದ್ರ ಬಂಧಿಸ್ತಾರ. ಮುಂದುವರೆದು ಎಲ್ಲ ಮಟ್ಟದ ಕಾಂಗ್ರೆಸ್ ಸಂಘಟನೆಗಳನ್ನು ಕೂಡ ನಿಷೇಧವನ್ನ ಮಾಡ್ತಾರ. ಹಾಗೆ ಪ್ರಮುಖ ನಾಯಕರನ್ನು ಕೂಡ ಏನಂತಂದ್ರೆ ಹೋರಾಟಗಾರರನ್ನ ಬಂಧಿಸಿ ಅವರ ಒಂದು ಆಸ್ತಿಯನ್ನು ಕೂಡ ಮಟ್ಟುಗೋಲು ಹಾಕ್ತಾರೆ. ಯಾಕಂತಂದ್ರೆ ಇಲ್ಲಿ ಪ್ರಮುಖ ನಾಯಕರು ಏನಂತಂದ್ರೆ ಆಸ್ತಿಯನ್ನು ಮಟ್ಟುಗೋಲು ಹಾಕಿದ್ರೆ ಅವ್ರಿಗೆ ಸ್ವತಂತ್ರ ಹೋರಾಟ ಮಾಡ್ಲಿಕ್ಕೆ ಮುಖ್ಯವಾಗಿ ಅಲ್ಲಿ ಹಣಕಾಸನ್ನು ಬೇಕಾಗಿರ್ತೈತಿ. ಅದರಿಂದ ಹಣಕಾಸಿನ ಪರಿಸ್ಥಿತಿ ಅಲ್ಲಿ ಏನು ಸ್ಥಗಿತಗೊಂಡ್ರೆ ಅವ್ರ ಹೋರಾಟವನ್ನು ಬಿಡ್ತಾರ ಅನ್ನುವಂತಹ ನಿಟ್ಟಿನಲ್ಲಿ ಬ್ರಿಟಿಷರು ಅವರ ಆಸ್ತಿ ಪಾಸ್ತಿಯನ್ನು ಕೂಡ ಮಟ್ಟಗೋಲು ಹಾಕ್ತಾರ. ಆದ್ರೆ ಭಾರತೀಯರು ಪುನಾರಂಭಗೊಂಡ ಕಾನೂನು ಭಂಗ ಚಳುವಳಿಯಲ್ಲಿ ಏನಾತಂದ್ರೆ ವ್ಯಾಪಕವಾಗಿ ಭಾರತೀಯರು ಭಾಗವಹಿಸ್ತಾರ. ಅರಣ್ಯ ಸತ್ಯಾಗ್ರಹ, ಕರ ನಿರಾಕರಣೆ, ವಿದೇಶಿ ಬಟ್ಟೆಗಳ ಬಹಿಷ್ಕಾರ, ರಾಷ್ಟ್ರೀಯ ದಿನಗಳ ಆಚರಣೆ, ಅಹಿಂಸಾತ್ಮಕ ಪ್ರತಿಭಟನೆ, ಗುಪ್ತ ಆಕಾಶವಾಣಿ ಸ್ಥಾಪನೆಯಂತಹ ಚಟುವಟಿಕೆಗಳ ಮೂಲಕ ವೈವಿಧ್ಯಮಯವಾಗಿ ಏನ್ ಮಾಡ್ತಾರಂದ್ರೆ ಕಾನೂನು ಭಂಗಕ್ಕೆ ಮುಂದಾಗ್ತಾರ. ಇದರ ಫಲವಾಗಿ ಏನಾಗಿರ್ತೈತೆ ಅಂದ್ರೆ ಸಾವಿರಾರು ನಗರ ಮತ್ತು ಗ್ರಾಮೀಣ ಭಾಗದ ಭಾರತೀಯರನ್ನು ಕೂಡ ಬಂಧಿಸಲಾಗುತ್ತ. ಇಲ್ಲಿ ಗಮನಾರ್ಹ ಅಂಶವೇನೆಂದ್ರೆ ಗಾಂಧೀಜಿ ಸೇರಿದಂತೆ ಇತರ ನಾಯಕರಿಗೆ ಜನರನ್ನು ಸಿದ್ಧಗೊಳಿಸಲು ಏನಂತಂದ್ರೆ ಸಮಯ ಸಿಗದಾಗುತ್ತ. ಆವಾಗ ಮಾನಸಿಕವಾಗಿ ಚಳುವಳಿಗೆ ಭಾರತೀಯರು ಸಿದ್ಧವಾಗಿರಲಿಲ್ಲ. ಇದರ ಫಲವಾಗಿ ಏನಾಗುತ್ತಂದ್ರೆ ಕೆಲವೇ ತಿಂಗಳುಗಳಲ್ಲಿ ಚಳುವಳಿಯು ತನ್ನ ತೀವ್ರತೆಯನ್ನು ಕಳೆದುಕೊಂಡ ಅಂತಿಮವಾಗಿ ಏನಂತಂದ್ರೆ
ಅಂತಿಮವಾಗಿ ಏಪ್ರಿಲ್ 1, 1934 ಈ ಕಾನೂನುಭಂಗ ಚಳುವಳಿಯನ್ನು ಮುಕ್ತಾಯಗೊಳಿಸಬೇಕಾಗುತ್ತೆ. ಆದ್ರಿಂದ ಗಾಂಧೀಜಿ ಏನು ಮಾಡ್ತಾರೆ ಅಂತಂದ್ರೆ ಏಪ್ರಿಲ್ 1, 1934 ಕಾನೂನುಭಂಗ ಚಳುವಳಿಯನ್ನು ಮುಕ್ತಾಯ ಅಂತಂದು ಗಾಂಧೀಜಿಯವರು ಘೋಷಣೆಯನ್ನು ಮಾಡ್ತಾರೆ. ಹೀಗೆ ಕಾನೂನುಭಂಗ ಚಳುವಳಿ ಕೂಡ ಎಷ್ಟೇ ಒಂದು ಉತ್ತಮವಾದಂಥ ಒಂದು ಚಳುವಳಿಯಲ್ಲಿ ಇಡೀ ದೇಶದಾದ್ಯಂತ ಹೋರಾಡಿದ್ರು ಕೂಡ ಅದು ಬ್ರಿಟಿಷರು ಏನು ಮಾಡ್ತಾರ ಅಂದ್ರೆ ಅದನ್ನು ಹತ್ತಿಕ್ತಾರ ಅಂತ ಹೇಳ್ಬೋದು.